ನಿನ್ನೆ ಮೊಟ್ಟೆ ಹೊಡೆದ ಪ್ರಕರಣ ಸಂಬಂಧಪಟ್ಟಂತೆ ಇಡೀ ಸರ್ಕಾರದಲ್ಲಿ ಎಲ್ಲ ಕೊತ್ವಾಲ್ ಶಿಷ್ಯ ಅಂದರೆ ತುಂಬಿಕೊಂಡಿದ್ದಾರೆ ಅಂತ ಅಶೋಕ್ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅಪ್ಪ ಅಶೋಕ್ ಅವ್ರ ಬಗ್ಗೆ ಯಾಕೆ ಕೇಳಕ್ಕೆ ಹೋಗ್ತಾರೆ? ಅವ್ರಿಗೆ ಪ್ರಶ್ನೆ ಕೇಳೋಕ್ಕೆ ಬರಲ್ಲ. ಅವ್ರಿಗೆ ಉತ್ತರ ಏನು ಹೇಳೋದು ನಾವು? ಸೂಕ್ತವಾದಂಥ ಪ್ರಶ್ನೆ ಅವರು ಕೇಳಲ್ಲ, ಅದಕ್ಕೆ ಸೂಕ್ತವಾದಂಥ ಉತ್ತರ ನಮ್ಮಿಂದನೂ ಸಿಗಲ್ಲ. ಏನು ಸರ್ ಅದು ಉತ್ತರ? ಅವ್ರಿಗೆ ಪ್ರಶ್ನೆ ಕೇಳೋಕ್ಕೆ ಬರಲ್ಲ. ಮೊಟ್ಟೆ ಕೋತ್ವಾಲ್ ಏನೇನೋ ಹೇಳ್ತಾರೆ, ಯಾವುದಕ್ಕೆ ಏನೋ ಲಿಂಕ್ ಮಾಡ್ತಾರೆ. ಯಾವ ಕೋತ್ವಾಲ್ ಶಿಷ್ಯರು ಅವರಲ್ಲಿ? ಅವರೇ ದಯಮಾಡಿ ಪಟ್ಟಿ ಕೊಡ್ಬೇಕು. ಅವರು ದಯಮಾಡಿ ಇವ್ರು ಮೊಟ್ಟೆ ಹೊಡೆದಿದ್ರಲ್ಲ, ಹಿಂದೆ ನಮ್ಮ ನಾಯಕರಾದ ಸಿದ್ದರಾಮಯ್ಯನವ್ರಿಗೆ ಮೊಟ್ಟೆ ಹೊಡೆದಿದ್ರಲ್ಲ ಅವಾಗ ಅದಕ್ಕೇನು ಹೇಳ್ತಾರೆ ಅಶೋಕ್ ಅವರು? ಪಾಪ ಅಶೋಕ್ ಅವ್ರ ಬಗ್ಗೆ ಯಾಕೆ ಹೇಳ್ತಾರೆ ಬಿಡಿ. ಕ್ಯಾಬಿನೆಟ್ದು 2 ಬಾರಿ ಡೆಲ್ಲಿಗೆ ಹೋದ್ರು ಕೂಡ ಬಗೆಹರಿಲಿಲ್ಲ. ಇಲ್ಲ, ಈ ನೀಟ್ ಗಲಾಟೆಯಿಂದ ಸ್ವಲ್ಪ ಅದು ಮುಂದಕ್ಕೆ ಹೋಗಿದೆ. ಬಹುಶಃ ಮುಂದಿನ ವಾರದಲ್ಲಿ ಬಗೆಹರಿತಕ್ಕಂಥ ವಾತಾವರಣ ಇದೆ. ನೀವು ಆಕಾಂಕ್ಷಿ ಸರ್, ಈಗ ನಿಮ್ಮ ರಾಮನಗರದಲ್ಲಿ ಏನು ನಾವೇನು ಆಗಬಾರ್ದು ಅಂತ ನೀವು ಮಾಧ್ಯಮದವ್ರೆ ಯಾಕೋ ನಮಗೆ ನೀವು ಶತ್ರುಗಳಾಗ್ತಾ ಇದ್ದೀರಾ? ಅಲ್ಲ ಸರ್, ನಿಮ್ಮ ಸಿಗ್ಲಿ ಅಂತಾನೆ ನಾವು ಕೇಳ್ತೀವಿ. ದಯಮಾಡಿ ನಿಮ್ಮ ಆರೈಕೆ ಎಲ್ಲ ಇರಲಿ, ಸಿಗ್ತದೆ. ಥ್ಯಾಂಕ್ ಯು. ಹೋಗ್ತಿದ್ದಾರೆ, ತಾವು ಇಲ್ಲೇ ಇದ್ಕೊಂಡು ಇದ್ದೀರಲ್ಲ. ನಾವು ಯಾರು ಡೆಲ್ಲಿಲಿ ಹೋಗಿ ಮಾಡ್ಬೇಕು ಅವ್ರು ಹೋಗಿ ಡೆಲ್ಲಿಲಿ ಮಾಡ್ತಾವ್ರೆ. ನಾವಿಲ್ಲಿ ಸೇರ್ಕೊಂಡು ಅವ್ರಿಗೆ ನಮ್ಮ ಕೆಲಸ ನಾವು ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು. ಬಗೆಹರಿಸ್ಕೋಬೋದು ಅಂತೇಳಿ ಜಿಲ್ಲಾಧಿಕಾರಿಗಳಿಗೆ ಮತ್ತು CEO ಅವರಿಗೆ ಆದೇಶವನ್ನು ಕೊಟ್ಟಿದ್ದಾರೆ. ಅದರಂತೆ ನಾವು ಎಲ್ಲೆಲ್ಲಿ ಅವಶ್ಯಕತೆ ಇದೆ ಅಲ್ಲೆಲ್ಲ ಕೂಡ ಬೋರ್ ತೆಗಿಸ್ತಕ್ಕಂಥದ್ದು, ಕುಡಿಯೋ ನೀರು ಪೈಪ್ಲೈನ್ ಆಗ್ತಕ್ಕಂಥ ನಿಮ್ದೆಷ್ಟು ಡಿಮ್ಯಾಂಡ್ಸ್ ಏನಿದೆ ಸರ್ ಶಾಸಕರಿಗೆ? ಅಂದರೆ ಡಿಮ್ಯಾಂಡ್ಸ್ ಇರ್ತದೆ. ಬಟ್ ಸದ್ಯಕ್ಕೆ ಈಗ 1 ಕೋಟಿ ನಮಗೆ ಸಾಕು. ಈಗ 1 ಕೋಟಿ ಅದನ್ನು ಮ್ಯಾನೇಜ್ ಮಾಡೋಕ್ಕೆ ಒಂದು 2-3 ತಿಂಗಳು ನೋಡೋಣ ಏನೇನು ಆಗ್ತದೆ ಅಂತ, ಆಮೇಲೆ ತೀರ್ಮಾನ ಆಗ್ತದೆ. ಸರ್, ಆಮೇಲೆ ಈಗ ಡೆಲ್ಲಿನಲ್ಲಿ ನೀಟ್ ಪರೀಕ್ಷೆ ಎಲ್ಲ ಜೋರಾಗಿ ನಡೀತಾ ಇದೆ ಸರ್. ಈಗ ರಾಜ್ಯದಲ್ಲೂ ಕೂಡ ಹೆಚ್ಚಾಗ್ತಿದೆ ಅಕ್ರಮ. ಇಲ್ಲ, ಮೊಟ್ಟೆ ಯಾರು ಹೊಡೆದ್ರು ಗೊತ್ತಿಲ್ಲ. ಯಾರು ನಮ್ಮ ಪಾರ್ಟಿ ಆಫೀಸ್ ಹತ್ರ ಬರೋ ಅವಶ್ಯಕತೆ ಇರಲಿಲ್ಲ. ಅವರು ನಮ್ಮ ಪಾರ್ಟಿ ಆಫೀಸ್ ಹತ್ರ ಬಂದಿದ್ದಾರೆ. ಅವ್ರು ನ್ಯಾಚುರಲಿ ನಮ್ಮ ಹುಡುಗರಿಗೆ ಕೆರಳಿರ್ಬೋದು. ಅದು ಅವರು ಪ್ರತಿಭಟನೆ ಮಾಡಬೇಕಾಗಿರೋದು ಬೇರೆ ಬೇರೆ ಸ್ಥಳಗಳಿದ್ದು, ಅಲ್ಲೋಗಿ ಪ್ರತಿಭಟನೆ ಮಾಡಬೇಕಾಯಿತು. ನಮ್ಮ ಕಚೇರಿ ಹತ್ರ ಬಂದಾಗ ನಮ್ಮವ್ರಿಗೆ ಸ್ವಲ್ಪ ಬೇಜಾರು ಆಗಿರ್ಬೋದು. ಬಟ್ ಯಾರೇ ಆಗಲಿ ಮೊಟ್ಟೆಲಿ ಹೊಡಿತಕ್ಕಂಥದ್ದು ತಪ್ಪೇ. ಅದು ಬೇರೆ ರೀತಿ ಅದನ್ನು ಪ್ರತಿರೋಧ ಮಾಡ್ಬೋದಾಗಿತ್ತು. ಮೊಟ್ಟೆಲಿ ಹೊಡಿತಕ್ಕಂಥದ್ದು ಅದು ಸೂಕ್ತ ಅಲ್ಲ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ನಿನ್ನೆ ಮೊಟ್ಟೆ ಹೊಡೆದ ಪ್ರಕರಣ ಸಂಬಂಧಪಟ್ಟಂತೆ ಇಡೀ ಸರ್ಕಾರದಲ್ಲಿ ಎಲ್ಲ ಕೊತ್ವಾಲ್ ಶಿಷ್ಯ ಅಂದರೆ ತುಂಬಿಕೊಂಡಿದ್ದಾರೆ ಅಂತ ಅಶೋಕ್ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅಪ್ಪ ಅಶೋಕ್ ಅವ್ರ ಬಗ್ಗೆ ಯಾಕೆ ಕೇಳಕ್ಕೆ ಹೋಗ್ತಾರೆ? ಅವ್ರಿಗೆ ಪ್ರಶ್ನೆ ಕೇಳೋಕ್ಕೆ ಬರಲ್ಲ. ಅವ್ರಿಗೆ ಉತ್ತರ ಏನು ಹೇಳೋದು ನಾವು? ಸೂಕ್ತವಾದಂಥ ಪ್ರಶ್ನೆ ಅವರು ಕೇಳಲ್ಲ, ಅದಕ್ಕೆ ಸೂಕ್ತವಾದಂಥ ಉತ್ತರ ನಮ್ಮಿಂದನೂ ಸಿಗಲ್ಲ. ಏನು ಸರ್ ಅದು ಉತ್ತರ? ಅವ್ರಿಗೆ ಪ್ರಶ್ನೆ ಕೇಳೋಕ್ಕೆ ಬರಲ್ಲ. ಮೊಟ್ಟೆ ಕೋತ್ವಾಲ್ ಏನೇನೋ ಹೇಳ್ತಾರೆ, ಯಾವುದಕ್ಕೆ ಏನೋ ಲಿಂಕ್ ಮಾಡ್ತಾರೆ. ಯಾವ ಕೋತ್ವಾಲ್ ಶಿಷ್ಯರು ಅವರಲ್ಲಿ? ಅವರೇ ದಯಮಾಡಿ ಪಟ್ಟಿ ಕೊಡ್ಬೇಕು. ಅವರು ದಯಮಾಡಿ ಇವ್ರು ಮೊಟ್ಟೆ ಹೊಡೆದಿದ್ರಲ್ಲ, ಹಿಂದೆ ನಮ್ಮ ನಾಯಕರಾದ ಸಿದ್ದರಾಮಯ್ಯನವ್ರಿಗೆ ಮೊಟ್ಟೆ ಹೊಡೆದಿದ್ರಲ್ಲ ಅವಾಗ ಅದಕ್ಕೇನು ಹೇಳ್ತಾರೆ ಅಶೋಕ್ ಅವರು? ಪಾಪ ಅಶೋಕ್ ಅವ್ರ ಬಗ್ಗೆ ಯಾಕೆ ಹೇಳ್ತಾರೆ ಬಿಡಿ. ಕ್ಯಾಬಿನೆಟ್ದು 2 ಬಾರಿ ಡೆಲ್ಲಿಗೆ ಹೋದ್ರು ಕೂಡ ಬಗೆಹರಿಲಿಲ್ಲ. ಇಲ್ಲ, ಈ ನೀಟ್ ಗಲಾಟೆಯಿಂದ ಸ್ವಲ್ಪ ಅದು ಮುಂದಕ್ಕೆ ಹೋಗಿದೆ. ಬಹುಶಃ ಮುಂದಿನ ವಾರದಲ್ಲಿ ಬಗೆಹರಿತಕ್ಕಂಥ ವಾತಾವರಣ ಇದೆ. ನೀವು ಆಕಾಂಕ್ಷಿ ಸರ್, ಈಗ ನಿಮ್ಮ ರಾಮನಗರದಲ್ಲಿ ಏನು ನಾವೇನು ಆಗಬಾರ್ದು ಅಂತ ನೀವು ಮಾಧ್ಯಮದವ್ರೆ ಯಾಕೋ ನಮಗೆ ನೀವು ಶತ್ರುಗಳಾಗ್ತಾ ಇದ್ದೀರಾ? ಅಲ್ಲ ಸರ್, ನಿಮ್ಮ ಸಿಗ್ಲಿ ಅಂತಾನೆ ನಾವು ಕೇಳ್ತೀವಿ. ದಯಮಾಡಿ ನಿಮ್ಮ ಆರೈಕೆ ಎಲ್ಲ ಇರಲಿ, ಸಿಗ್ತದೆ. ಥ್ಯಾಂಕ್ ಯು. ಹೋಗ್ತಿದ್ದಾರೆ, ತಾವು ಇಲ್ಲೇ ಇದ್ಕೊಂಡು ಇದ್ದೀರಲ್ಲ. ನಾವು ಯಾರು ಡೆಲ್ಲಿಲಿ ಹೋಗಿ ಮಾಡ್ಬೇಕು ಅವ್ರು ಹೋಗಿ ಡೆಲ್ಲಿಲಿ ಮಾಡ್ತಾವ್ರೆ. ನಾವಿಲ್ಲಿ ಸೇರ್ಕೊಂಡು ಅವ್ರಿಗೆ ನಮ್ಮ ಕೆಲಸ ನಾವು ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು.